ಫೈನಲಿ ನನಗೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಎಷ್ಟು ಬಂದಿದೆ, ಎಷ್ಟು ಬೇಗ ಬಂತು ಅಂತ ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ವಿಡಿಯೋ ಇದು ಅಂತ ಹೇಳಿ. ನಿಮಗೆ ಮೇ ಬಿ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು, ಆದ್ದರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಸ್ಮಾಲ್ ವಿಡಿಯೋ ಆಗಿರೋದ್ರಿಂದ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಫೈನಲಿ ನನ್ನ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ನನ್ನ ಫಸ್ಟ್ ಪೇಮೆಂಟ್ ಬಂದು ಮೇ 22 ಬಂದಿತ್ತು. ಸೆಕೆಂಡ್ ಪೇಮೆಂಟ್ ಬಂದು ಆಗಸ್ಟ್ 24 ಬಂದಿದೆ. ಫಸ್ಟ್ ಪೇಮೆಂಟ್ ತಗೊಂಡ 3 ತಿಂಗಳೊಳಗೆ ಈ ಸೆಕೆಂಡ್ ಪೇಮೆಂಟ್ನ ನಾನು ತಗೋತಿದ್ದೀನಿ. ಏನಪ್ಪ ಇದು ಪ್ರತಿ ಸಲ ಪೇಮೆಂಟ್ ಬಂದಾಗಲೂ ವಿಡಿಯೋ ಮಾಡ್ತಾಳ ಅಂತ ಅನ್ಕೋತಿದ್ರೆ ಆ ರೀತಿ ಏನಲ್ಲ. ಈ ಸಲ ಬಂದಿರುವಂಥದ್ದು ನನ್ನ ಜೀವನದ ಫಸ್ಟ್ ಹೈಯೆಸ್ಟ್ ಅರ್ನಿಂಗ್ಸ್ ಆಗಿರೋದ್ರಿಂದ ಆ್ಯಂಡ್ 3 ತಿಂಗಳೊಳಗೆ ತಗೊಂಡಿರೋದ್ರಿಂದ ಫಸ್ಟ್ ಪೇಮೆಂಟ್ಗಿಂತ ಸೆಕೆಂಡ್ ಪೇಮೆಂಟ್ ಡಬಲ್ ಆಗಿರೋದ್ರಿಂದ ಯಾರೆಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಂತ ಅನುಮಾನದಲ್ಲಿ ಕಾಯ್ತಾ ಇರೋರಿಗೆ ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ನನ್ನನ್ನು ಏಳಿಸ್ದವ್ರಿಗೋಸ್ಕರ ಆ್ಯಂಡ್ ಇನ್ನೊಂದು ಸ್ಪೆಷಲಿ ಇಷ್ಟು ಜಾಸ್ತಿ ಅರ್ನಿಂಗ್ಸ್ ಮಾಡೋದಕ್ಕೆ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಅವರಿಗೋಸ್ಕರ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಆದ್ದರಿಂದ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ಲಿ ಮೊದಲ ಪೇಮೆಂಟ್ ತೊಗೊಂಡ 3 ತಿಂಗಳೊಳಗೆ ಡಬಲ್ ಪೇಮೆಂಟ್ ತೊಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ನೋಡೋದಾದರೆ ನನಗೆ ಎರಡು ರೀಸನ್ನಿಂದ ನನಗೆ ಇಷ್ಟು ಪೇಮೆಂಟ್ ಬಂತು. ಫಸ್ಟ್ ಒನ್ ಶಾರ್ಟ್ಸಿಂದ ನನಗೆ ತುಂಬ ಚೆನ್ನಾಗಿ ಡಾಲರ್ ಹ್ಯಾಡ್ ಆಯಿತು. ಅದರಲ್ಲೂ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರು ನಿಧನರಾದಾಗ ಹಾಕಿದಂಥ ಒಂದು 3 ಶಾರ್ಟ್ಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಟ್ಟು ಅದರಿಂದ ಡಾಲರ್ ಹ್ಯಾಡ್ ಆಯಿತು. ಸೊ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ದೇವೇಗೌಡ ಸರ್. ಆ್ಯಂಡ್ ಸೆಕೆಂಡ್ ಒನ್ ಬಂದು ನನ್ನ ಹಳ್ಳಿಕಾರ್ನ ಜೊತೆಗಿನ ಶಾರ್ಟ್ಸ್ಗಳು 3 ಶಾರ್ಟ್ಸು 10 ಲಕ್ಷದಷ್ಟು ವ್ಯೂಸ್ ಕೊಟ್ಟಿದೆ. ಅದರಿಂದ ಕೂಡ ಡಾಲರ್ ಆ್ಯಡ್ ಆಯಿತು. ಈ ಶಾರ್ಟ್ಸಿಂದನೂ ಕೂಡ ನನಗೆ ಡಾಲರ್ ಆ್ಯಡ್ ಆಯಿತು. ಆ್ಯಂಡ್ ಸೆಕೆಂಡ್ ಒನ್ ಲೈವಿಂದ ಹೇಗೆ ಅಂತ ಅನ್ಕೋತಿದ್ದೀರಾ? ಈಗ ಸ್ವಲ್ಪ ದಿನದ ಹಿಂದೆ, 1 ತಿಂಗಳ ಹಿಂದೆ ಯೂಟ್ಯೂಬ್ನವರು ಲೈವಲ್ಲಿ ಫ್ರೀ ರೂಬೀಸನ್ನು ಸೆಂಡ್ ಮಾಡುವಂಥ ಆಪ್ಷನನ್ನು ಕೊಟ್ಟಿದ್ರು. ಅದನ್ನು ರೈಟ್ ಟೈಮಿಗೆ ನನಗೆ ನನ್ನ ಸ್ಪೆಷಲ್ ಫ್ರೆಂಡ್ ಒಬ್ಬರು ನೀವು ಲೈವ್ ಮಾಡಿ ಡೈಮಂಡ್ ಕಳಿಸೋದ್ರಿಂದ ನಿಮಗೆ ಡಾಲರ್ ಆ್ಯಡ್ ಆಗುತ್ತೆ ಅಂತ ತಿಳಿಸ್ಕೊಟ್ರು. ಅವ್ರು ಹೇಳಿದ ತಕ್ಷಣ ನಾನು ಲೈವ್ ಮಾಡೋದಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ರೆಗ್ಯುಲರಾಗಿ ಲೈವ್ ನಿಲ್ಲಿಸ್ಬಿಟ್ಟಿದ್ದೆ. ಪೇಮೆಂಟ್ ಬಂದಮೇಲೆ ವೀಕ್ಲಿ 1 or 2 ಮಾಡ್ತಿದ್ದೆ. ಬಟ್ ಅವ್ರು ಹೇಳಿದ್ಮೇಲೆ ರೆಗ್ಯುಲರಾಗಿ ನಾನು ಲೈವ್ ಮಾಡಿ ನನಗೆ ಇಷ್ಟು ಪೇಮೆಂಟ್ ತೊಗೊಳೋದಕ್ಕೆ ಸಾಧ್ಯ ಆಯಿತು. ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಐಡಿಗಳಿಗೆ ಯೂಟ್ಯೂಬ್ ಅವರು ಸಾವಿರದಷ್ಟು ರೂಬೀಸ್ನ ಕೊಟ್ಟಿದ್ರು. ಅದನ್ನು ನಿಮಗೆ ಬೇರೆ ಬೇರೆ ಆಪ್ಷನ್ ಇದ್ದರು, ತುಂಬ ಜನ ಫ್ರೆಂಡ್ಸ್ ಇದ್ದರು, ಫುಲ್ ನನಗೆ ಕಳಿಸ್ಕೊಟ್ಟಿದ್ದೀರಾ. 2 ಐಡಿ ಕೊಟ್ಟಿದ್ರು, ನನಗೆ ಕಳಿಸ್ಕೊಟ್ಟಿದ್ದೀರಾ. ಕಮ್ಮಿನೂ ಕಳಿಸ್ಕೊಟ್ಟಿದ್ದೀರಾ, ಜಾಸ್ತಿನೂ ಕಳಿಸ್ಕೊಟ್ಟಿದ್ದೀರಾ. ಆದ್ದರಿಂದ ಡೈಮಂಡ್ ಬಗ್ಗೆ ತಿಳಿಸ್ಕೊಟ್ಟಂಥ ಸ್ಪೆಷಲ್ ಫ್ರೆಂಡ್ಗೂ ಆ್ಯಂಡ್ ನನಗೆ ಫುಲ್ ಕಳಿಸ್ಕೊಟ್ಟಂಥ ಎಲ್ಲ ಫ್ರೆಂಡ್ಗೂ ಧನ್ಯವಾದಗಳು. ನೀವು ಕಳಿಸಿರೋದ್ರಿಂದ ಇಷ್ಟು ಹೈಯೆಸ್ಟ್ ಪೇಮೆಂಟ್ಸ್ನ ತೊಗೊಳೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಇನ್ನೊಂದಷ್ಟು ಜನ ಇದ್ದಾರೆ, ಅವರು ನನಗೆ ಪೇಮೆಂಟ್ ಬಂದಿರೋದು ಗೊತ್ತಿದ್ರೂ ಕೂಡ ಮೆಂಬರ್ಶಿಪ್ ತೊಗೊಂಡು ಹಿಂದೆ ಈ ರೀತಿ ಮಾಡು ಅಂತ ಗೈಡ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ ಯು. ಒಟ್ಟಾರೆಯಾಗಿ ನನಗೆ ಶಾರ್ಟ್ಸಿಂದ ಮತ್ತು ಲೈವಿಂದ ಇಷ್ಟು ಜಾಸ್ತಿ ಪೇಮೆಂಟ್ ಬಂತು. ಆದ್ದರಿಂದ ದೇವೇಗೌಡ ಸರ್, ಹಳ್ಳಿಕಾರದ ಎತ್ತುಗಳಿಗೆ ಥ್ಯಾಂಕ್ ಯು. ನನಗೆ ಲೈವ್ ಬಗ್ಗೆ ತಿಳಿಸ್ಕೊಟ್ಟಂಥ ನನ್ನ ಫ್ರೆಂಡಿಗೆ ಆ್ಯಂಡ್ ಎಲ್ಲರೂ ರೂಬೀಸ್ ಕಳಿಸಿದಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು. ನಾನು ಯಾರ ಹೆಸರು ತೊಗೋತಿಲ್ಲ, ಏನಕ್ಕಂದರೆ ಒಬ್ಬರ ಹೆಸರು ತೊಗೊಂಡು ಒಂದು ಹೆಸರು ಬಿಟ್ಟರು ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ಅವ್ರು ಮಾಡಿರೋ ಸಪೋರ್ಟ್ಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ನಾನು ಬರೀ ಎಲ್ರಿಗೂ ಸೇರಿಸಿ ಥ್ಯಾಂಕ್ ಯು ಹೇಳ್ತೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದು ನೆಕ್ಸ್ಟ್ ಡೇಗೆ ಡಬಲ್ ಪೇಮೆಂಟ್ ಬಂದಿದೆ. ಈ 2 ಖುಷಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅಂತೇಳಿ ಇವತ್ತಿನ ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ 25,000 ಜನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. ನೀವೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋದ್ರಿಂದ ಮಾತ್ರ ನಾನು ಈ ದುಡ್ಡನ್ನು ಅರ್ನ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಈಗ ಇಷ್ಟು ದಿನ ಸಪೋರ್ಟ್ ಮಾಡಿದ ರೀತಿಯೇ ಮುಂದೆ ಕೂಡ ಸಪೋರ್ಟ್ ಮಾಡಿ ಒಳ್ಳೆ ವೀಡಿಯೋಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋನ 6 ಅಥವಾ 7 ಅಟೆಂಪ್ಟಲ್ಲಿ ನಾನು ಮಾತಾಡ್ತಿದ್ದೀನಿ. ಆದ್ದರಿಂದ ಏನಾದರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೊಮ್ಮೆ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಬೇಗ ಶುರು ಮಾಡಿ. ಮಾನಿಟೈಸೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾನಿಟೈಸೇಷನ್ ಮಾಡಿಕೊಡಿ. ಮಾನಿಟೈಸೇಷನ್ ಆಗಿರೋರಿಗೆ ಬೇಗ ಡಾಲರ್ ಕಂಪ್ಲೀಟ್ ಆಗಿ ನಂತರನೇ ಪೇಮೆಂಟ್ ಬರಲಿ ಅಂತ ನಾನು ವಿಶ್ ಮಾಡ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ರೆ ನಿಮಗೆ ಧನ್ಯವಾದಗಳು. ಮೇನ್ ವಿಚಾರಣೆ ಮರ್ತ್ಬಿಟ್ಟೆ, ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳ್ತೀನಿ ಅಂದಿದ್ದೆ ಅಲ್ವಾ. ನನಗೆ ಈ ಬಾರಿ
ಫಸ್ಟ್ ಪೇಮೆಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ. ಯೂಟ್ಯೂಬ್ನಲ್ಲಿ ಪ್ರಾಪರಾಗಿ ಇಷ್ಟೇ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಿಲ್ಲ. ಅಬ್ಬಬ್ಬಾ ಅಂದರೆ 1-1.5 ಗ್ರಾಮ್ ಗೋಲ್ಡ್ ತಗೊಳ್ಳುವಷ್ಟು ಪೇಮೆಂಟ್ ಬಂದಿದೆ. ಒಂದೆರಡು ಮೈಸೂರು ಸಿಲ್ಕ್ ಸೀರೆನೂ ತೊಗೋಬೋದು. ಮತ್ತೊಮ್ಮೆ ನನ್ನ ಈ ಪೇಮೆಂಟ್ ತೊಗೊಳ್ಳೋದಕ್ಕೆ ಸಹಾಯ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಹೊಸ ವೀಡಿಯೋ ಒಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.